ಇದೇ ಜನವರಿ 10ನೇ ತಾರೀಕಿನಂದು ವೈಕುಂಠ ಏಕಾದಶಿ ಇದೆ. ಅಂದರೆ ಇದೇ ಶುಕ್ರವಾರ, ಅಂದರೆ ನಾಳಿದ್ದು ವೈಕುಂಠ ಏಕಾದಶಿ ಬರಲಿದೆ. ಈ ದಿನ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಸಾಲ ಬಾಧೆ ಇರುವಂಥದ್ದು ಮಂಜಿನ ರೀತಿ ತೀರಿ ಹೋಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಆ ಒಂದು ವಿಧಾನವನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಸಂಪೂರ್ಣವಾಗಿ ಅದ್ರ ಬಗ್ಗೆ ನೀವು ತಿಳ್ಕೊಬೋದಾಗಿದೆ. ಹಾಗೆ ನಿಮ್ಮ ಸಾಲ ಬಾಧೆಯನ್ನು ಕೂಡ ನೀವು ದೂರ ಮಾಡ್ಕೊಬಹುದಾಗಿದೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ವೈಕುಂಠ ಏಕಾದಶಿಯ ದಿನದಂದು ನೀವು ಈ ಚಿಕ್ಕ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಾಲ ಬಾಧೆ ಸಮಸ್ಯೆಗಳೇನಿರುತ್ತೆ ಅದೆಲ್ಲ ಕೂಡ ಕಳೆದು ನಿಮ್ಮ ಜೀವನದಲ್ಲಿ ನೆಮ್ಮದಿ ಹಾಗೂ ಅದೃಷ್ಟದ ಬಾಗಿಲನ್ನೇ ತೆರೆಯುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಈ ಏಕಾದಶಿಯನ್ನು ಪುತ್ರದ ಏಕಾದಶಿ, ವೈಕುಂಠ ಏಕಾದಶಿ ಹಾಗೂ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತೆ. ಯಾಕೆ ಈ ಒಂದು ಹೆಸರುಗಳಿಂದ ಮುಕ್ಕೋಟಿ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಏನಕ್ಕೆ ಕರೀತಾರೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಒಂದ್ಸಲ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಈ ಒಂದು ದಿನ ನಾವು ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಒಳ್ಳೆಯ ದಿನ ಅಂತಲೇ ಈ ವೈಕುಂಠ ಏಕಾದಶಿಯಲ್ಲಿ ಸ್ವರ್ಗದ ಬಾಗಿಲನ್ನೇ ತೆರೆದಿರುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಯಾಕಂದರೆ ಅಂದು ವಿಷ್ಣು ದೇವರನ್ನು ನೋಡೋದಕ್ಕಾಗಿ ಮುಕ್ಕೋಟಿ ದೇವರುಗಳು ಭೂಮಿಗೆ ಬರ್ತಾರೆ, ಭೂಲೋಕಕ್ಕೆ ಬರ್ತಾರೆ. ಅವರ ದರ್ಶನಕ್ಕಾಗಿ ಮುಕ್ಕೋಟಿ ದೇವತೆಗಳು ಕೂಡ ಭೂಮಿ ಮೇಲೆ ಇರುವಂತಹ ವಿಷ್ಣು ದೇವರ ದೇವಸ್ಥಾನಗಳಿಗೆ ಬಂದು ದೇವರ ದರ್ಶನವನ್ನು ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂದು ಆ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರದ ಮೂಲಕ ನಾವು ಪ್ರವೇಶವನ್ನು ಮಾಡಿ ದೇವರ ದರ್ಶನವನ್ನು ಮಾಡೋದ್ರಿಂದ ನಮ್ಮ 7 ಜನ್ಮದ ಕರ್ಮಗಳೇನಿರುತ್ತೆ ಹಾಗೂ ಕರ್ಮಫಲಗಳೇನಿರುತ್ತೆ ಎಲ್ಲವೂ ಕಳೆದು ನಮಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಅಂದು ತಪ್ಪದೆ ದೇವಸ್ಥಾನಗಳಿಗೆ, ವಿಷ್ಣು ದೇವಸ್ಥಾನಗಳಿಗೆ ಹೋಗಿ ನೀವು ದರ್ಶನವನ್ನು ಪಡೆಯೋದ್ರಿಂದ, ಉತ್ತರ ದ್ವಾರದ ಮೂಲಕ ದರ್ಶನವನ್ನು ಪಡೆಯೋದ್ರಿಂದ ನಿಮ್ಮ ಯಾವುದೇ ಹಿಂದಿನ ಜನ್ಮದ ಪಾಪಕರ್ಮಗಳಿರಲಿ ಅಥವಾ ಯಾವುದೇ ಒಂದು ರೀತಿಯ ಕರ್ಮಗಳಿರಲಿ ಎಲ್ಲವೂ ಕೂಡ ಕಳೆದು ನಿಮಗೆ ನೆಮ್ಮದಿ ಹಾಗೂ ಸಮೃದ್ಧಿ ದೊರೆಯುತ್ತೆ ಅಂತ ಕೂಡ ಹೇಳಲಾಗಿದೆ. ಹಾಗೂ ಮೋಕ್ಷ ಕೂಡ ದೊರೆಯಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಯಾವೊಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಇರುವಂಥ ಸಾಲ ಬಾಧೆಗಳೆಲ್ಲ ಕಳೆದು ಹೋಗಿ ನಮಗೆ ನೆಮ್ಮದಿ ಹಾಗೂ ಅದೃಷ್ಟ ಒಲಿದು ಬರುತ್ತೆ ಅನ್ನೋದಾದರೆ ಈ ಒಂದು ಚಿಕ್ಕ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಹಾಗೆ ಎಂಥದ್ದೇ ಸಮಸ್ಯೆಗಳಿರಲಿ, ಈ ಸಾಲದ ಸಮಸ್ಯೆಗಳಿರಲಿ, ಎಷ್ಟೇ ಕೋಟಿ ಸಾಲದ ಸಮಸ್ಯೆಗಳಿರಲಿ, ದಿನ ಕಳೆದಂತೆ ಎಲ್ಲವೂ ಕೂಡ ಮಂಜಿನ ರೀತಿಯಲ್ಲಿ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ಆದಂಥ ಒಂದು ಈ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಸಾಲಗಳಿರಲಿ ನಮಗೆ ಗೊತ್ತಾಗದ ರೀತಿಯಲ್ಲಿ ದೂರ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಅನುಷ್ಠಾನವನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದಾದರೆ ವೈಕುಂಠ ಏಕಾದಶಿಯ ದಿನದಂದು ಬೆಳಗ್ಗೆನೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎಲ್ಲ ರೀತಿಯ ಪೂಜಾ ತಯಾರಿಗಳನ್ನು ಮಾಡ್ಕೊತೀರಿ. ದೇವರ ಪೂಜೆಗೆ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ದೀಪವನ್ನು ಹಚ್ಚೋಕ್ಕೂ ಮುಂಚೆ ನೀವು ಈ ಒಂದು ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚಬೇಕಾಗುತ್ತೆ. ಈ ಒಂದು ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಾಲದ ಸಮಸ್ಯೆಗಳಾಗಿರಬಹುದು ಅಥವಾ ಹಣಕಾಸಿನ ತೊಂದರೆಗಳಾಗಿರಬಹುದು ಎಲ್ಲವೂ ಕೂಡ ಕರಗಿ ಹೋಗುತ್ತೆ ಅಥವಾ ದೂರ ಆಗುತ್ತೆ. ಈ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ಎಣ್ಣೆಯನ್ನು ಬಳಸೋದ್ರಿಂದ ನಿಮ್ಮ ಒಂದು ಸಾಲದ ಸಮಸ್ಯೆಗಳೇನಿರುತ್ತೆ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಇನ್ನು ಆ ಒಂದು ಎಣ್ಣೆ ಯಾವುದು ಅನ್ನೋದಾದರೆ ಕೊಬ್ಬರಿ ಎಣ್ಣೆ ಅಂತ ನೀವು ಕೇಳ್ಬೋದು. ಇನ್ನು ಈ ತೆಂಗಿನಕಾಯಿಯನ್ನು ಮುಕ್ಕೋಟಿ ದೇವರಿಗೆ ಅಂದರೆ ಮುಕ್ಕಣ್ಣೇಶ್ವರನಿಗೆ ಹೋಲಿಸಲಾಗುತ್ತೆ. ಇನ್ನು ಆ ಒಂದು ಎಣ್ಣೆಯನ್ನು ಬಳಸಿ ನೀವು ದೀಪವನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಅಥವಾ ಆರ್ಥಿಕವಾಗಿ ಏನೇ ಒಂದು ಸಂಕಷ್ಟಗಳಿರ್ಬೋದು ಎಲ್ಲವೂ ಕೂಡ ದೂರ ಆಗುತ್ತೆ. ಇನ್ನು ನೀವು ಪೂಜೆಯನ್ನು ಮಾಡೋಕ್ಕೆ ಮುಂಚೆ ಈ ದೀಪಕ್ಕೆ ಈ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಪೂಜೆಯನ್ನು ಮಾಡೋದ್ರಿಂದ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವಂತಹ ಪೂಜೆಗಳು ಸಿದ್ಧಿಸುತ್ತೆ. ಅದರಲ್ಲೂ ಕೂಡ ಈ ಧನುರ್ಮಾಸದಲ್ಲಿ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಯನ್ನು ಬಳಸಿ ನೀವು ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಗೊತ್ತಾಗದೇ ರೀತಿಯಲ್ಲಿ ನಿಮ್ಮ ಸಾಲಗಳು ತೀರ್ತಾ ಬರುತ್ತೆ ಅಂತಲೇ ಹೇಳ್ಬೋದು.
ಈ ಕೊಬ್ಬರಿ ಎಣ್ಣೆ ತೆಂಗಿನಕಾಯಿಯಿಂದ ತಯಾರಾಗೋದ್ರಿಂದ ತೆಂಗಿನಕಾಯಿಯನ್ನು ಮುಕ್ಕಣ್ಣೇಶ್ವರನಿಗೆ ಹೋಲಿಸಲಾಗುತ್ತೆ. ಮುಕ್ಕಣ್ಣೇಶ್ವರನ ಅಂತಲೇ ಭಾವಿಸಿ ಪೂಜಿಸಲಾಗುತ್ತೆ. ಹಾಗಾಗಿ ತೆಂಗಿನಕಾಯಿಗೆ ತುಂಬಾ ಪವರ್ಫುಲ್ ಆದ ಶಕ್ತಿ ಇರೋದ್ರಿಂದ ಈ ಒಂದು ತೆಂಗಿನಕಾಯಿಯಿಂದ ತೆಗೆದು ಮಾಡಿರುವಂಥ ಎಣ್ಣೆಯನ್ನು ಬಳಸಿ ದೀಪವನ್ನು ಆರಾಧಿಸೋದ್ರಿಂದ ವಿಷ್ಣು ಅಥವಾ ಶಿವ ಎರಡೂ ಕೂಡ ಒಂದೇ ದೇವರಾಗಿರೋದ್ರಿಂದ ನಿಮಗೆ ಅವರ ಅನುಗ್ರಹ ದೊರಕುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿರುವಂಥ ಆರ್ಥಿಕ ಸಂಕಷ್ಟಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು, ಎಲ್ಲವೂ ಕೂಡ ಮಂಜಿನ ರೀತಿಯಲ್ಲಿ ಕರಗಿ ಹೋಗುತ್ತೆ ಅಂತಲೇ ಹೇಳಲಾಗಿದೆ. ಇನ್ನು ಈ ಒಂದು ನೀವು ದೀಪಾರಾಧನೆಯನ್ನು ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಮುಗಿಯೋಕ್ಕೂ ಮುಂಚೆ ಈ ದೀಪಾರಾಧನೆಯನ್ನು ಮಾಡಿ, ಅಂದರೆ ಆ ಒಂದು 4ರಿಂದ 5 ಗಂಟೆ 6 ಗಂಟೆ ಒಳಗೆ ಮಾಡಬಹುದಾಗಿರುತ್ತೆ. ಇನ್ನು ಮಾಮೂಲಿ ನೀವು ಹೇಗೆ ದೇವರ ಮುಂದೆ ದೀಪ ಹಚ್ತೀರಾ ಅದೇ ರೀತಿ ಎಲ್ಲ ಪೂಜೆಗೆ ತಯಾರಿಯನ್ನು ಮಾಡಿಕೊಂಡು ಈ ಒಂದು ಕೊಬ್ಬರಿ ಎಣ್ಣೆಯನ್ನು ಬಳಸ್ಕೊಂಡು ದೀಪಾರಾಧನೆಯನ್ನು ನಡೆಸೋದ್ರಿಂದ ನಿಮ್ಮ ಅಷ್ಟು ಕೋರಿಕೆಗಳಿಗೆ ಅಸ್ತು ಅಂತ ದೇವರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅದರಲ್ಲೂ ಈ ಕೊಬ್ಬರಿ ಎಣ್ಣೆಯಿಂದ ನೀವು ಈ ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗುತ್ತೆ. ಮುಂಬರುವ ದಿನಗಳಲ್ಲೂ ಕೂಡ ಯಾವುದೇ ರೀತಿಯ ಸಾಲದ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ತಾ, ಇನ್ನು ಅದೇ ದಿನ ಧನುರ್ಮಾಸ ಆಗಿರೋದ್ರಿಂದ ಅದೇ ದಿನ ಅರಳಿ ಮರಕ್ಕೆ 21 ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕರಿಸಿ ಬರೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಾಲದ ಸಮಸ್ಯೆಗಳಿರ್ಬೋದು, ಆರ್ಥಿಕ ಸಂಕಷ್ಟಗಳಿರ್ಬೋದು, ಅಥವಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಎಲ್ಲವೂ ಕೂಡ ದೂರವಾಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಪರಿಹಾರವನ್ನು ಆವತ್ತಿನ ದಿನ ಮಾತ್ರನೇ ಮಾಡ್ಕೊಬೇಕು ಅಂತ ಏನೂ ಇಲ್ಲ. ಈ ಧನುರ್ಮಾಸ ಮುಗಿಯೋದ್ರೊಳಗೂ ಮಾಡಬಹುದು ಅಥವಾ ಪ್ರತಿದಿನ ನೀವು ಮಾಡ್ತಾನೆ ಬರ್ಬೋದು. ಇದರಿಂದ ನಿಮ್ಮ ಸಾಲದ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಅದರಿಂದ ನೀವು ದೂರ ಆಗಿ ನೆಮ್ಮದಿ ಜೀವನವನ್ನು ಪಡಿತೀರಿ, ಆರ್ಥಿಕವಾಗಿ ಸದೃಢರಾಗ್ತೀರಿ ಅಂತಲೂ ಕೂಡ ಹೇಳ್ತಾ, ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ನಾನು ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.